ಫೋನ್ ಮಾಡಿ ಹೇಳಿದ್ರು, ಅಪ್ಪಾಜಿ ಅಧಿಕಾರಕ್ಕಂತೂ ಬರಕ್ಕಾಗಿಲ್ಲ, ಇವಾಗ ಆಗ್ಲಿಕ್ಕ ಈ ಸಮಯದೊಳಗೆ ಈ ಭಾಗದಾಗೆ ನೀವು ಬರಕತ್ತೀರಿ, ಬಂದು ನಮ್ಮ ಮಠಕ್ಕೆ ಬಂದು ನಮ್ಗೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಂಡಾಗ ನಾವು ಹೋಗಿ ನೋಡಿದ್ವಿ. ಇವರ ಸಂಸ್ಕಾರ, ಇವರ ಹೃದಯ ವೈಶಾಲ್ಯತೆ, ಜ್ಞಾನದ ಸಂಪತ್ತು ಸಿಗಬೇಕಾದ್ರೆ ಅವ್ರ ಗುರುಗಳನ್ನು ನೋಡ್ಬೇಕು ನೀವು. ಎಷ್ಟು ಬುದ್ಧಿ, ಅವರ ವಯಸ್ಸು 87 ವಯಸ್ಸು ಏನ್ರಿ, 87 ವಯಸ್ಸು. ಪರಮಾತ್ಮ ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ. 4 ವಚನ ಕಲ್ತಿರ್ತಾರೆ, ರಬ್ಬಗ ಬಟ್ಟಿ ಹಾಕೊಂಡಿರ್ತಾರ. ಯಾವ್ದಾದ್ರು ಒಂದು ಕಾರ್ ಇತ್ತಂದ್ರೆ ಸಾಕು, 1 ಎಕರೆ ಜಮೀನು ಇರಲಿ, ಕಣ್ಣು ನೆತ್ತಿ ಮೇಲೆ ಇರ್ತಾವ, ಯಾರೂ ಕಾಣಂಗಿಲ್ಲ. ಅಂತ ದುರಂಕಾರದ ಸ್ವಾಮೀಜಿಯವ್ರು ನೋಡ್ತೀವಿ ನಾವು. ಬಹಳಷ್ಟು ಜನ ನೋಡಿದ್ದೀನಿ ನನ್ನ ಆಯುಷ್ಯದೊಳಗೆ. ಆ ಅಪ್ಪನ ನೋಡಿದ ಮೇಲೆ ನನ್ನ ಮನಸ್ಸು ಇಷ್ಟು ಸಂತೋಷ ಆಯ್ತು ಅಂತಂದ್ರೆ ಹೇಳಬೇಕಂದ್ರೆ ಶಬ್ದಗಳಿಲ್ಲ. ನಿಜವಾದ ಸ್ವಾಮಿ ಅಂತಂದ್ರೆ ಹಂಗಿರಬೇಕು. ಎಲ್ಲರನ್ನ ಪ್ರೀತಿಸುವಂತ, ಎಲ್ಲರನ್ನ ಗೌರವಿಸುವಂತ, ಪ್ರತಿಯೊಬ್ಬರನ್ನು ಕೂಡ ತನ್ನಂತೆ ಬಗೆಯುವಂತ ಭಾವ ಏನಿದೆಯಲ್ಲ, ಇದು ನಿಜವಾದ ಭಾರತೀಯ ಸಂಸ್ಕೃತಿ. ಇದೆ ನಿಜವಾದ ಭಾರತೀಯ ಸಂಸ್ಕೃತಿ. ಅಪ್ಪರು ಏನ್ ಹಾಕ್ಯಾರಲ್ಲ, ಸನಾತನ ಸಂಸ್ಕೃತಿಯ ಸದ್ಭಾವನ ಸಂಸ್ಕೃತಿ. ಸನಾತನ ಸಂಸ್ಕೃತಿ ಅನ್ನೋದೇ ಆ ಸಂಸ್ಕೃತಿಯ ಜೀವಾಳನೆಯ ಸದ್ಭಾವ. ಪರಮಾತ್ಮ ಬೇರೆ ಅಲ್ಲ, ಪಾರ್ವತಿ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ, ಪಾರ್ವತಿ ಬೇರೆ ಅಲ್ಲ, ತಾಯಿ ಬೇರೆ ಅಲ್ಲ, ತಂದೆ ಬೇರೆ ಅಲ್ಲ. ಇದು ಮೂಲ ಪ್ರಾಣ. ಇದು ಭಾರತೀಯ ಸಂಸ್ಕೃತಿಯ ಬಹುಮುಖ್ಯ ಮೌಲ್ಯ ಅಂತಂದ್ರೆ ಸದ್ಭಾವ. ವಿವಿಧತೆಯಲ್ಲಿ ಏಕತೆ, ಏಕತೆಯಲ್ಲಿ ವಿವಿಧತೆಯಿಂದ ಕಾಣುವಂತ ಸಂಸ್ಕೃತಿ ಅದು ಭಾರತೀಯ ಸಂಸ್ಕೃತಿ. ಈ ಭಾರತೀಯ ಸಂಸ್ಕೃತಿ ಬಹಳ ಪುರಾತನ ಸಂಸ್ಕೃತಿಗಳಲ್ಲಿ ಒಂದದು. ಭಗವಂತ ಎಲ್ಲಿದ್ದ, ಯಾವಾಗಿದ್ದ, ಅವಾಗಿನಿಂದ ಹಿಡ್ಕೊಂಡು ಇಲ್ಲಿವರೆಗೂ ಈ ದೇಶ ಆ ಸಂಸ್ಕೃತಿ ಐತಿ. ಸನಾತನ ಸಂಸ್ಕೃತಿ ಆದಿ ಅನಾದಿ ಅನಂತ, ಇದಕ್ಕೆ ಅಂತ್ಯನೇ ಇಲ್ಲ, ಆದಿನೇ ಇಲ್ಲ. ಅಂತ ಅಮೂಲ್ಯವಾದ ಸಂಸ್ಕೃತಿ ಈ ಭಾರತ ದೇಶದ ಸಂಸ್ಕೃತಿ, ಸನಾತನ ಸಂಸ್ಕೃತಿ. ಈಜಿಪ್ಟು, ಮೆಸೊಪೊಟೇಮಿಯಾ ಮುಂತಾದ ಸಂಸ್ಕೃತಿಗಳು ನಾಮಾವಶೇಷ ಆಗಿರುವಂತಹ ಸಂದರ್ಭದೊಳಗೆ ಸಾವಿರಾರು ವರ್ಷಗಳವರೆಗೂ ಕೂಡ ಅತ್ಯಂತ ಶ್ರೀಮಂತವಾಗಿ ಉಳಿದಿರ್ತಕ್ಕಂಥ ಏಕೈಕ ಸಂಸ್ಕೃತಿ ಜಗತ್ತಿನಲ್ಲಿ ಅಂತಂದ್ರೆ ಅದು ಸನಾತನ ಭಾರತೀಯ ಸಂಸ್ಕೃತಿ ಅಂತ ನಾವು ಹೆಮ್ಮೆ ಪಡಬೇಕಾಗ್ಯದ. ಹೊರಗಿನ ಆಕ್ರಮಣ, ಒಳಗಿನ ಅಭಿಪ್ರಾಯಗಳು ಕೂಡ ಈ ದೇಶವನ್ನ, ಈ ದೇಶದ ಸಂಸ್ಕೃತಿಯನ್ನ ಹಾಳು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಈ ಸಂಸ್ಕೃತಿ ಧರ್ಮದ ತಳಹದಿಯ ಮೇಲೆ ಹುಟ್ಟಿಕೊಂಡಿರ್ತಕ್ಕಂಥದ್ದು, ಬೆಳೆದುಕೊಂಡಿರ್ತಕ್ಕಂಥ ಸಂಸ್ಕೃತಿ. ಈ ಸಂಸ್ಕೃತಿಯನ್ನ ಯಾರಿಂದಲೂ ನಾಶಪಡಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅಮೂಲ್ಯವಾಗಿರ್ತಕ್ಕಂಥ ಈ ಸಂಸ್ಕೃತಿ ನಮ್ಮ ಹಿರಿಯರು, ಸಂತರು, ಶರಣರು, ಮಹಾತ್ಮರು, ಸತ್ಪುರುಷರು, ಋಷಿಮುನಿಗಳು ಅಮೂಲ್ಯವಾದ ಸಂಪತ್ತನ್ನು ಕೊಟ್ಟಾರ. ನೀವು ಗಳಿಸುವ ಸಂಪತ್ತು ಕಳೆದು ಹೋಗ್ತದೆ, ಅಳದು ಹೋಗ್ತದೆ. ನಮ್ಮ ಹಿರಿಯರು, ಪೂರ್ವಜರು ಕೊಟ್ಟಿರ್ತಕ್ಕಂಥ ಸಂಸ್ಕೃತಿ ಏನಿದೆಯಲ್ಲ, ಅದು ಯಾವ ಕಾಲಕ್ಕೂ ಅಳಿಯುವಂಥದ್ದಲ್ಲ. ಪ್ರತಿಯೊಬ್ಬರ ಬದುಕಿಗೆ ಪೂರಕವಾಗಿರುವಂಥದ್ದು. ಪ್ರತಿಯೊಬ್ಬರ ಬದುಕಿಗೆ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿಯ ಬೇಕಂತ ಯಾರು ಅಪೇಕ್ಷೆಯನ್ನ ಪಡ್ತಾರ ಅವರಿಗೆ ಎಲ್ಲರಿಗೂ ಕೊಡುವಂತ ಶ್ರೇಷ್ಠ ಸಂಪತ್ತು ಅಂತಂದ್ರೆ ಅದು ಭಾರತೀಯ ಸಂಸ್ಕೃತಿ ಅನ್ನೋದನ್ನು ನೀವೆಲ್ಲ ಮರೆಯಬಾರದು. ನೀವು ಯಾರಾದ್ರೂ ಈ ಜಗತ್ತಿನೊಳಗೆ ಅತ್ಯಂತ ಸಂತೋಷವಾಗಿ ನೆಮ್ಮದಿಯ ಜೀವನವನ್ನ ಮಾಡಾಕತ್ತಾರೆ ಅಂತಂದ್ರೆ ಅವರು ಭಾರತೀಯ ಸಂಸ್ಕೃತಿಯನ್ನ ಪಾಲನೆ ಮಾಡೋರು ಮಾತ್ರ ನೆಮ್ಮದಿಯ ಜೀವನವನ್ನ, ಆನಂದದ ಜೀವನವನ್ನ ಮಾಡಾಕತ್ತಾರ. ಅಂತ ಶಕ್ತಿ ಈ ಸಂಸ್ಕೃತಿ ಒಳಗೆ ಅಡಗ್ಯಾದ. ಸಂಸ್ಕೃತಿಯನ್ನ ನಾವು ಮರೆತರೆ, ಸಂಸ್ಕೃತಿಯನ್ನ ಬಿಟ್ಟರೆ ನಾವು ಯಾವತ್ತೂ ಮನುಷ್ಯರೇ ಆಗೋದಕ್ಕೆ ಸಾಧ್ಯ ಇಲ್ಲ. ಮಹದೇವಂತೂ ದೂರ ಉಳಿತು.
ಸಂಸ್ಕಾರ ವಿಹೀನ ಪಶುಭಿ ಸಮಾನ ಅನ್ನ. ಸಂಸ್ಕಾರ ಇಲ್ಲಂದ್ರೆ ರೂಪಟ್ಟೆ ಮನುಷ್ಯಂದಿದ್ರಲ್ಲ, ಮಾನವೀಯ ಮೌಲ್ಯಗಳಿದ್ರ ನೀವು ಮನುಷ್ಯರು ಅಂದ್ಕೊಂತೀರಿ, ಇಲ್ಲಂದ್ರೆ ಮನುಷ್ಯ ರೂಪದ ಮೃಗಗಳಾಗ್ತೀರಿ ನೀವು. ದ್ವೇಷ ಅಸೂಯೆಗಳು ಮನುಷ್ಯನಲ್ಲಿ ಒಡಮೂಡಿದವು ಅಂತಂದ್ರೆ ಮನೆತನ ಅಲ್ಲ, ಊರುಗಳಲ್ಲ, ಸಮಾಜ ಅಲ್ಲ, ದೇಶನೇ ಹಾಳಾಗಿ ಹೋಗ್ತದೆ. ನೀವೆಲ್ಲ ನೋಡ್ತೀರಿ. ಈ ಧರ್ಮ ಅಂತಕ್ಕಂಥದ್ದು, ಸಂಸ್ಕೃತಿ ಅಂತಕ್ಕಂಥದ್ದು ರಾಜಕೀಯ ವ್ಯಕ್ತಿಗಳ ಕೈಯಾಗ ಸಿಕ್ಕು ಯಾವ್ಯಾವ ಪರಿಸ್ಥಿತಿ ಆಗ್ತಾ ಇದೆ. ಲಿಂಗಾಯತ ಬೇರೆ, ವೀರಶೈವ ಬೇರೆ, ಅದ್ರ ಬಗ್ಗೆ ವಿಶೇಷವಾಗಿ ಮಾತಾಡಲ್ಲ. ವಿಷಯವನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ಧರ್ಮ ಅಂತಕ್ಕಂಥದ್ದು ಯಾವತ್ತೂ ಜಾತಿಗೆ ಸಮಾನವಾದ ಪದ ಅಲ್ಲ, ಸಮಾನಾರ್ಥಕವಾದ ಶಬ್ದವೇ ಅಲ್ಲ. ಅದು ವಿಶಾಲವಾದ ಅರ್ಥವನ್ನು ಹೊಂದಿರತಕ್ಕಂಥ ಶಬ್ದ. ಅದು ಬದುಕನ್ನು ಕಟ್ಟಿಕೊಡುವಂತ ಮೌಲ್ಯಗಳನ್ನು ಹೊಂದಿರತಕ್ಕಂಥ ಶ್ರೇಷ್ಠ ತತ್ವ ಅದು. ಜಾತಿ ಅಲ್ಲ, ಮತ ಅಲ್ಲ, ಪಂಥ ಅಲ್ಲ. ನಮ್ಮನ್ನ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವಂಥದ್ದು, ವಸುದೈವ ಕುಟುಂಬಕನ್ನುವಂಥ ತತ್ವವನ್ನು ಬೋಧಿಸುವಂಥದ್ದು. ದಯವೇ ಧರ್ಮದ ಮೂಲವಯ್ಯ. ದಯ ಅಂತಕ್ಕಂಥದ್ದು ಯಾವ ಜಾತಿಗೆ ಅಪ್ಲೈ ಆಗ್ತದೆ, ಯಾವ ಮತಕ್ಕೆ ಅಪ್ಲೈ ಆಗ್ತದೆ? ಎಲ್ಲರನ್ನ ಪ್ರೀತಿಸುವಂಥದ್ದು. ಆಗ್ಲೇ ಹೇಳದ್ನಲ್ಲ, ವಿವಿಧತೆಯಲ್ಲಿ ಏಕತೆ. ಹಲವಾರು ಧರ್ಮಗಳದಾವ ಇಲ್ಲಿ. ಹಿಂದೂ ಆಗಿರ್ಬೋದು, ಜೈನ ಆಗಿರ್ಬೋದು, ಬೌದ್ಧ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಹಲವಾರು ಧರ್ಮಗಳದಾವ. ಆದಿ ಅನಾದಿ ಇದ್ದರೂ ಕೂಡ ನಿಮ್ಮ ದೃಷ್ಟಿಕೋನದಲ್ಲಿ ನೀವು ವಿಚಾರ ಮಾಡಬೇಕಾದ್ರೆ ಸಿಂಧೂ ನಾಗರಿಕತೆಯನ್ನು ಹಿಡ್ಕೊಂಡು ನೋಡ್ಕೊಂಡು ಬಂದರೆ ನಮ್ಮ ಸಂಸ್ಕೃತಿ ಹೇಗೆ ಬಂತು, ನಮ್ಮ ಹಿರಿಯರು ಎಂತಹ ಆಚರಣೆಗಳನ್ನು ಮಾಡಿಕೊಂಡು ಬಂದರು, ನಮ್ಮ ಸಂಸ್ಕೃತಿಯ ಲಕ್ಷಣಗಳೇನು, ನಮ್ಮ ಬದುಕಿನ ರೀತಿ ನೀತಿ ಪದ್ಧತಿಗಳೇನು, ಉಡುಗೆ ತೊಡುಗೆಗಳೇನು, ಆಹಾರ ಪದ್ಧತಿಗಳೇನು ಅನ್ನೋದನ್ನು ನಾವು ಮರೆತು ಪಾಶ್ಚಾತ್ಯ ಸಂಸ್ಕೃತಿಯನ್ನ ಅರಸ್ತಾ ಇದ್ದೀವಿ, ಸಂಸ್ಕೃತಿಯನ್ನ ಆಚರಿಸ್ತಾ ಇದ್ದೀವಿ, ಬದುಕಿನಲ್ಲಿ ನೆಮ್ಮದಿಯನ್ನ ಬಯಸ್ತಾ ಇದ್ದೀವಿ. ಮೂರ್ಖತನಲ್ಲ. ಅಡಿಗೆ ಮಾಡಿದ್ದನ್ನ ತಾಟ್ನಾಗ ಹಾಕೊಂಡು ಉಂಡ್ರೆ ಹೊಟ್ಟೆ ತುಂಬುತ್ತದೆ. ಊಟ ಬೇಕು, ಹಸಿವಾಗ್ಯದ, ಉಣ್ತೀನಿ ಅಂತಂದ್ರೆ ಆಗಂಗಿಲ್ಲ. ಅಡಿಗೆ ರೆಡಿನೇ ಅದ, ನಮ್ಮ ಹಿರಿಯರು ಮಾಡಿ ಇಟ್ಟಾರ, ಉಣ್ಣಾಕ್ ಬರಲ್ಲ. ನಮ್ಮ ಕರ್ಮ ಹೆಂಗದ ಅಂತಂದ್ರೆ, ದುರ್ದೈವ ಎಂತದಂತಂದ್ರ 84 ಲಕ್ಷ ಜನ್ಮಗಳ ಪರಿಕಲ್ಪನೆಗಳನ್ನ ಸಂತರು, ಮಹಾತ್ಮರು, ಋಷಿ ಮುನಿಗಳು ಹೇಳ್ಕೊಂಡಂಗ ಶರಣರು ಹೇಳ್ಕೊಂಡು ಬಂದಾರ. ಶರಣರು ಬೇರೆ ಹೇಳಿಲ್ಲ, ಋಷಿ ಮುನಿಗಳು ಬೇರೆ ಹೇಳಿಲ್ಲ. ಬಸವಣ್ಣ ಏನ್ ಹೇಳ್ತಾನ? 7 ಸೂತ್ರಗಳನ್ನು ಹೇಳ್ತಾನ. ಕಳಬೇಡ, ಕೊಲಬೇಡ, ಹುಸಿಗೆ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಈಡಿರು ಹಳಿಯಲು ಬೇಡ ಅಂತ ಹೇಳ್ತಾನಲ್ಲ. ಇದಕ್ಕೆ ಬಹಳ ಸರಳ ಹೇಳ್ಯಾರ ನಮ್ಮವ್ರು. ಅಪ್ಪಳು ಹೇಳಿದ್ರಾಗ್ಲೇ ಸತ್ಯಂ ವದ ಧರ್ಮಂ ಚರ. 7 ಎಚ್ಚ 2 ಎಚ್ಚ. ಎರಡನ್ನೇ ಪಾಲನೆ ಮಾಡಕ್ಕಾಗಲ್ಲ ನಿಮ್ಮ ಕೈಲೇ. ಸುಖ ಬೇಕು ಅಂತಂದ್ರೆ ಆಚರಣೆ ಮಾಡಬೇಕು ಶ್ರೇಷ್ಠ ಮೌಲ್ಯಗಳನ್ನ. ಮಹಾತ್ಮರು ಆಚರಿಸಿ ಅರಿದಡೆ ಶರಣ ಮರದಡೆ ಮಾನವ ಅಂದಂಗ ಅವರು ಅರಿತು ಆ ಆಚಾರವನ್ನ ಅಳವಡಿಸಿಕೊಂಡು ಶರಣರಾದರು, ದೇವರಾದರು. ನೀವು ಆಚರಿಸಕ್ಕೆ ತೇರಿಲ್ಲ, ಬಯಸ್ತೀರಿ ಬರೀ. ನೀವು ಅಡಿಗೆ ಬೇಕು, ಅಡಿಗೆ ತಗೊಂಡು ಬೇಕು, ಬಿತ್ತಬಾರದು, ಕಷ್ಟ ಪಡಬಾರದು, ಎಲ್ಲ ತೆಗಬೇಕು. ಅದು ಎಂದಿಗೂ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅವಿಭಕ್ತ ಕುಟುಂಬ ನಮ್ಮ ಪರಂಪರೆ ಸಂಸ್ಕೃತಿಯಲ್ಲಿ ಗುರು ಹಿರಿಯರನ್ನ ಗೌರವಿಸಬೇಕು, ಕೂಡಿ ಬಾಳಬೇಕು. ಅವರು ಬೇರೆ ಇವರು ಬೇರೆ ಅನ್ನುವಂತ ಸಂಸ್ಕೃತಿ ನಮ್ಮದಲ್ಲ. ಭಾರತೀಯ ದೇಶದ ಸಂಸ್ಕೃತಿ ಭಾವ ಸಂಸ್ಕೃತಿ. ಈಗ ಭಾವ ಸಂಸ್ಕೃತಿ ಹೋಗ್ಯದ.
ಬಾಟಲಿ ಸಂಸ್ಕೃತಿ ಬಂದದು. ಇಷ್ಟು ಜನ ಕೂತಿರಲ್ಲ, ಮನುಷ್ಯಾಗ ಒಬ್ಬೊಬ್ರು ಬಾಟ್ಲಿ ಕೊಡ್ತೀವಿ ಅಂತಂದಿದ್ರ ಮಳಿ ಎಲ್ಲ ಬೆಕಾರ ಬರಲಿ ಕೊಟ್ಟು ನೋಡು. ನಾಳೆ ಅಪ್ಪರು ಈ ಜಾಗ ಸಾಲಲ್ಲ. 84 ಲಕ್ಷ ಜನ್ಮಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠ. ಈ ಜನ್ಮವನ್ನು ಸಾರ್ಥಕ ಪಡ್ಕೊಡ್ರಿ ಅಂತ ದಾಸರಾದಿಗಳು ಹೇಳ್ಕೊಂಡು ಬಂದಾರ. ಭಾರತೀಯರು ಏನು ಮಾಡಾಕತ್ತೀರಿ? ಇಟ್ಯಾಕೆ ಹೋತರ, ಇಟ್ಯಾಕೆ ಚಿಂತೆ ಮಾಡೋದು? 84 ಲಕ್ಷ ಜನ್ಮಗಳದಾವ, ಇಟ್ಯಾಕೆ ಹೋತರ ಮಾಡೋದು? ಈ ಜನ್ಮ ಅಲ್ಲ, ಮುಂದಿನ ಜನ್ಮ. ಈಗ ಎಂಜಾಯ್ ಮಾಡಮು, ಆರಾಮಾಗಿರಮು. ಈಗ ಆಚರಣೆ ಮಾಡಕ್ ಆಗಿಲ್ಲ ಅಂತ ಮುಗಿತ ನೀಟಿಗೆ ಇಂದೆಲ್ಲ ಮತ್ತೆ ಮಾತಾಡ್ತೀವಿ, ಅವಾಗ ಮಾಡಮ್, ಇವಾಗ ಎಂಜಾಯ್ ಮಾಡಮ್ ಅಂತ ವ್ಯರ್ಥವಾದ ಜೀವನವನ್ನು ನೀವು ಕಳೆಯಕತ್ತಿ. ಪಾಶ್ಚಾತ್ಯರು ಹೆಂಗ್ ಮಾಡಕತ್ತಾರ? ಇರುವುದು ಒಂದೇ ಜನ್ಮ, ಪುನರ್ಜನ್ಮ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಏನು ಮಾಡಬೇಕು, ಏನು ಸುಖ ಪಡಬೇಕು, ಏನು ಸಾಧಿಸಬೇಕು, ಇದೇ ಒಂದು ಜನ್ಮದಾಗ. ಅದಕ್ಕೆ ಏನೆಲ್ಲ ಮಾಡೋದೈತಿ ಇವಾಗೆ ಮಾಡಿಬಿಡುದು. ಅದು ಒಟ್ಟು ಬಡ 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 ಮಾಡೋದು, ಫಾಸ್ಟಾಗಿ ಮಾಡೋದು, ಫಾಸ್ಟಾಗಿ ಹೋಗ್ಬಿಡೋದು. ಹಿಂಗೆ ಮಾಡಿದ್ರೆ ನಿಮಗೆ ಜನ್ಮ ಶುದ್ಧ ಆಗ್ತದೆ, ಉದ್ಧಾರ ಆಗ್ತದೆ. ಶರಣರು ಮಹಾತ್ಮರು ಹಿಂಗೆ ಮಾಡ್ತಾರೆ. ಯಾವ ಕಾಲಕ್ಕೂ ಕೂಡ ಸಂಸ್ಕಾರ ಅಂತಂದ್ರೆ ದುರ್ಗುಣಗಳನ್ನ ದೂರ ಮಾಡಿಕೊಂಡು ಗುರುವಿನ ಹತ್ತಿರ ಇದ್ದು ಗುರು ಸೇವೆಯನ್ನು ಮಾಡಿ ಗುರುವಿಂದ ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ದೂರ ಮಾಡಿಕೊಂಡು ಸದ್ಗುಣಗಳನ್ನ ಆದಾನ ಮಾಡಿಕೊಂಡು ಗುಣಾದಾನ ದೋಷ ವಿಸರ್ಜನ, ಇದಕ್ಕೆ ಸಂಸ್ಕೃತಿ ಅಂತಾರೆ, ಸಂಸ್ಕಾರ ಅಂತಾರೆ. ನಮ್ಮ ದುರ್ಗುಣಗಳನ್ನು ದೂರ ಮಾಡಿಕೊಳ್ಳಲ್ಲ ನಾವು. ಸ್ವಾಮಿ ಏನ್ ಮಾಡ್ತಾನ? ಕಾರ್ಯಕ್ರಮ ಯಾಕೆ ಮಾಡ್ತಾನ? ಇವು ಇರೋದು ಒಬ್ಬವ, ಇವನಿಗೆ ಯಾಕೆ ಕಾರ್ ಬೇಕು, ಇವನಿಗೆ ಯಾಕೆ ಮಠ ಬೇಕು, ಇವನಿಗೆ ಯಾಕೆ ರೊಕ್ಕ ಬೇಕು, ಹೆಂಡ್ರಿಲ್ಲ ಮಕ್ಕಳಿಲ್ಲ, ಮಾಡಕ್ ಹೋದ್ರ ಹಿಂಗ ಬಿಟ್ರ ಉಂಡು ಮಕ್ಕಳು ಸ್ವಾಮಿ ಅದು ಎದಕ್ಕೂ ಬೇಕಿಲ್ಲ. ಅದು ಶಿಸ್ತಾಗಿ ಹೋಳಿಗೆ ತುಪ್ಪ ಹೊಡಿತದ ಮಕ್ಕಳದ ಕರ್ಮದ ನಿಮ್ಮಂತ ಭಕ್ತರು ತಗೊಂಡು ಮಾಡಿದ್ರು ತಪ್ಪು ಅಂತೀರಿ, ಮಾಡಿದ್ರು ತಪ್ಪು ಅಂತೀರಿ. ಸರಿ ಯಾವುದು ತಪ್ಪು ಯಾವುದು? ಸರಿಯಾದದಕ್ಕೆ ಬೆಂಬಲ ಕೊಡಂಗಿಲ್ಲ, ಒಳ್ಳೆಯದಕ್ಕೆ ಮಾತ್ರ ಕರೀಲಿದ್ದು ಓಡಿ ಹೋಗ್ತೀವಿ. ಸಮಾಜದ ಸ್ವಾಸ್ಥ್ಯ, ಕುಟುಂಬದ ಸ್ವಾಸ್ಥ್ಯ, ನಮ್ಮ ಬದುಕಿನ ಸ್ವಾಸ್ಥ್ಯ ಸಿಗ್ತದೆ. ಈಗಿನ ಕಾಲದೊಳಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಖದಿಂದ ಆಗಲಿ ಯಾರು ಹೇಳಿದ್ರು. ಅದು ಹೋಗ್ಯದ. ಗುರುವೇ ಗುಲಾಮ, ಗುರುವಿನ ಗುಲಾಮ ಅನ್ನಂಗರು, ಗುರುವೇ ನನ್ನ ಗುಲಾಮ. ಅವ ಹೇಳ್ದಂಗೆ ಕೇಳಿದ ಇಲ್ಲ ಯಾವ ಮಾಡ್ತಾನೆ ಕಾರ್ಯಕ್ರಮ, ಮಗ ಮಾಡ್ಲವ, ನಾ ಬಟ್ಟಿ ಕೊಡ್ಲಿಲ್ಲ ಕಾರ್ಯಕ್ರಮ ಮಾಡ್ತಾನೆ ಮಗ ಮಾಡ್ಲವ. ಮಠ ಮಂದಿರಗಳು ಜಾತಿಗೆ ಸಂಬಂಧಪಟ್ಟಿಲ್ಲ, ನೀತಿಗೆ ಸಂಬಂಧಪಟ್ಟಿರ್ತಾವ. ಯಾವ ಪಕ್ಷಕ್ಕೆ ಸಂಬಂಧಪಟ್ಟಿರಲ್ಲ, ಇವು ಪಕ್ಷಾತೀತ ಸಂಬಂಧಪಟ್ಟಿರ್ತಾವ. ಅವಕರ ಮುಚ್ಚವರು ಬಿಜೆಪಿಯವರು ಮಾಡಬಾರ್ದು ಇಂಥ ಕೆಲಸ. ಖಾಲಿ ಹಾಕೊಂಡು ಷಡಸ್ಥಲ ಬ್ರಹ್ಮ ಸಿದ್ದರಾಮ ಶಿವಾಚಾರ್ಯ ಅನ್ಕೊಂಡು, ದೇಶಾಂತಲಿಂಗ ಶಿವಾಚಾರ್ಯ ಅನ್ಕೊಂಡು ಗುರುಗಳ ಈಗ ರಾಜಕೀಯ ಮಾಡ್ಬೇಕ. ಅವನ್ ಕರೆದ್ರ ಇವ ಹಿಂಗಂತ, ಇವನ್ ಕರೆದ್ರ ಕಾಂಗ್ರೆಸ್ ಇವ್ರು ಯಾಕೆ ರಾಜಕೀಯ ಬೇಡಾಗಿತ್ತಂದ್ರೆ ನಾವು ಕೆಣ ಸಾಕೋಬೇಕು. ಮಠ ಮಂದಿರಗಳಿಗೆ ನೀವು ಬರಬೇಕಾದ್ರೆ ನೀವು ಗುಡಿಗೆ ಹೋಗ್ತಿರಲಿಲ್ಲ. ನಮ್ಮೂರಾಗ ಮಡಿಯಾಳಪ್ಪ ಗುಡಿ ಐತಿಲ್ಲ, ಗುಡಿಗೆ ಹೋಗ್ತಿರಲಿಲ್ಲ, ಗುಡಿಗೆ ದೇವ್ರ ಅಂತ ಕರೀತಿರಲಿಲ್ಲ. ಗುಡಿಯಾಗಿರೋ ದೇವ್ರೇ ಅಲ್ಲ ಅಂತ ಒಬ್ಬೇ ಹೊಡಿಯಾಗತ್ತಾರ. ಒಬ್ಬರೇ ಅವರು ಮಾತಾಡ್ತಿದ್ರೆ ನಮಗೆ ಮಾತಾಡ್ತೀರಿ ನೀವು. ಮುಖ್ಯ ದಕ್ಷಿಣಕ್ಕೆ ಹೋಗ್ಬಂದು ಪೂಜೆಗೆ ಹೋಗ್ಬಂದು ದಕ್ಷಿಣ ಎಷ್ಟು ಬಂದು ಅದೇನು ಮಾಡಿದ್ರಿ ಎಲ್ಲ ಲೆಕ್ಕ ಕೇಳ್ತೀರಿ. ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು, ದೇಶದ ಸ್ವಾಸ್ಥ್ಯವನ್ನು, ನಮ್ಮ ಸಂಸ್ಕೃತಿನೇ ಹಾಳು ಮಾಡುವಂಥವ್ರು ಒಬ್ಬರು ಕೇಳಂಗಿಲ್ಲ. ಗುಡಿ ಹೋಗಾಗ ಏನು ಮಾಡ್ತೀರಿ ನೀವು? ನಿಮ್ಮ ಎರಡು ಚಪ್ಪಲ್ ಎಲ್ಲಿ ಬಿಡ್ತೀರಿ? ಮಾತು ಬರ್ತಾವಿಲ್ಲ ನಿಮಗೆ?
ಹೊರಗೆ ಬಿಡ್ತಿರಿಲ್ಲ. ಹಂಗ ಮಠ ಮಂದಿರಗಳಿಗೆ ಬರುವಂತ ವ್ಯಕ್ತಿಗಳು ಭಕ್ತರಾದಂಥವ್ರು, ಭಕ್ತರಂತ ಅನ್ಸ್ಕೋಬೇಕಾದಂಥವ್ರು ನೀವು ಹೆಂಗಿರ್ಬೇಕಂದ್ರೆ ರಾಜಕೀಯ ಜಾತಿಯನ್ನ ಅವೆರಡೂ ಬರೀ ಇಟ್ಟು ಮಠದಾಗ ಬರ್ಬೇಕು. ನೀವು ಮಠದಾಗ ಅವು ತಂದು ಜಾತಿನ ತಂದು ರಾಜಕೀಯ ತಂದು ನಮ್ಮ ಧರ್ಮ ಕಾರ್ಯ ಮಾಡಂತಂದ್ರೆ ನಾವೆಲ್ಲಿ ಮಾಡಕ್ಕಾಗ್ತದೆ? ಒಂದೇ ನಾಣ್ಯದ ಎರಡು ಮುಖಗಳು ಭಕ್ತರು ಗುರುಗಳು. ನಾವು ನೀವು ಸೇರಿ ಈ ಉನ್ನತವಾದ ಸಂಸ್ಕೃತಿಯನ್ನು ಉಳಿಸುವಂತ ಬೆಳೆಸುವಂತ ಕೆಲಸ ಹಿಂದಿಗಿಂತ ಈಗ ಭಾಳ ಹೆಚ್ಚು. ಗುಡ್ಯಾಗ ದೇವರಿಲ್ಲ ಅಂತ ಹೇಳ್ತಾರ. ನಿಮಗ ಅಪ್ಪರಾಗ್ಲಿ ನಾವಾಗ್ಲಿ ಕೊಳ್ಳ ಲಿಂಗ ಕಟ್ಟಿರ್ತೀವಿಲ್ಲ, ಕಟ್ಟಿವಿಲ್ರಿ? ಇರ್ಬೇಕಿ ಸ್ವಾಮಿಗಳ ಕಟ್ಟಿವಿಲ್ಲ? ಕೆಲವು ಜನ ಅಂತಾರ ನಾವು ಸಂಬಂಧಿಕರಿ ಬಟ್ಟೆ ಹಾಕೊಡ್ಬೇಕು ಗುರುಗಳು ನಿಮ್ಗ ಅಂತಂತಾರ. ಇನ್ನೊಂದ ಈ ಕೊಳ ಲಿಂಗ ಇರೋಕ್ಕಿಂತ ಕಂತಿ ಇಡ್ತಾನಿಲ್ಲ, ಕಂತಿ ಒಳಗಿಂದ ಇರ್ತದ ಕೊಡ್ರ ಪೀಠ ಅಂತ ಕರೀತಾರ ಅದಕ್ಕೆ. ಅದು ಎದರಿನ ತಯಾರಾಗಿರ್ತದ? ಬಂಗಾರದಿಂದ ತಯಾರಾಗಿರ್ತದ. ಯಾಕ್ರಿ మరి ಎದರಿಂದ? ಕಲ್ಲಿನಿಂದ ತಯಾರಾಗಿರ್ತದೆ, ಬಡಬಡ ಕಲ್ಲಿನಿಂದ ತಯಾರಾಗಿರ್ತದೆ. ಅದು ಹೆಂಗಿರ್ತದ ಆಕಾರ? ಶಿವಲಿಂಗದ ಆಕಾರ. ನೀವು ಏನು ಮಂದಿರಗಳಲ್ಲಿ ನೋಡ್ತಿರಲ್ಲ ಆ ಆಕಾರದಲ್ಲಿ ಶಿವಲಿಂಗ ಇರ್ತದೆ. ಆಗ ಪೀಠಕ್ಕೆ ಶಿವಪೂಜೆ ಅನಿಷ್ಠರಾಗಿರ್ತಕ್ಕಂಥ ಆಚಾರವಂತರಾಗಿರ್ತಕ್ಕಂಥ ಸದ್ಗುರು ಹತ್ತ ಮತ್ತಕ ಸಂಯೋಗದ ಮೂಲಕ ಶಿವ ಪಂಚಾಕ್ಷರಿ ಮಹಾಮಂತ್ರದಿಂದ ಜೀವಕಳೆಯನ್ನು ತುಂಬಿ ಮಾಂಸಪಿಂಡವಾಗಿರ್ತಕ್ಕಂಥ ಈ ಶರೀರವನ್ನ ಮಂತ್ರಪಿಂಡವನ್ನಾಗಿ ಮಾಡಿ ನಿಮ್ಮ ಅಂಗಕ್ಕೆ ಲಿಂಗವನ್ನು ಕಟ್ಟಿ ಈ ಅಂಗವನ್ನು ಲಿಂಗವನ್ನು ಮಾಡುವಂತ ಗುರುವನ್ನ ಕಟ್ಟಿರ್ತಕ್ಕಂಥ ಲಿಂಗಕ್ಕೆ ವಿಶ್ವಲಿಂಗ ಅಂತ ಕರಿತೀರಿ. ಅದು ಸಾವಿರಲಿಂಗ ಅಲ್ಲ ಅಂತೀರಿ. ಸಾವಿರಲಿಂಗ ಗುಡಿಗೆ ಹೋಗ್ಬೇಡ ಅಂತೀರಿ. ಕೊಡಾಗಿರೋ ವಿಶ್ವಲಿಂಗದೊಳಗೆ ಪೀಠಿಗೆ ಅವರು ಪ್ರಚನೆ ಮಾಡಾಗಿಲ್ಲ. ನೀವು ದೇವರ ಗುಡಿಗೆ ಹೋಗ್ಬೇಡ್ರಿ, ಗುರುಗಳ ಪಾದ ತೊಳ್ಕೋಬೇಡ್ರಿ, ಮಠ ಮಂದಿರಕ್ಕೆ ದಾನ ಕೊಡಬೇಡ್ರಿ, ಕುಡೀರಿ, ತಿನ್ರಿ, ಎಂಜಾಯ್ ಮಾಡ್ರಿ. ಇಂಥದ್ದು ಹೇಳುವಂಥ ಸಂಸ್ಕೃತಿ ಕಡೆ ಓಡಿ ಹೋಗ್ತಾರ. ಒಳ್ಳೆ ಸಂಸ್ಕಾರಕ್ಕೆ ಬರ್ಯಪ್ಪ ಅಂತೇಳಿ ಅಪ್ಪವ್ರು ಕಷ್ಟಪಟ್ಟು ಕಾರ್ಯಕ್ರಮ ಮಾಡಕತ್ತಾರ. 4 ಜನ ಸಿಗುತ್ತೆ ಹೋದ್ರೆ ಇಲ್ಲಿ ಪಟ್ಟಿ ಕೇಳ್ಯಾರು ಅಂತೇಳಿ ಹೆಂಗೆ ದೂರ ಆಯ್ತಾರೆ. ಹಿಂಗೆ ಮಾಡಿದ್ರೆ ಆಗಂಗಿಲ್ಲ. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಬರಗಿ, ಕೊಟ್ಟಿದ್ದು ಕೆಟ್ಟಿದ್ದನ್ನು ಬೇಡ, ಮುಂದೆ ಕಟ್ಟೆಟ್ಟಿಗೋದು. ಇಂಥ ಧರ್ಮ ಕಾರ್ಯಗಳಿಗೆ ನೀವು ಸೇವಾ ಮಾಡಿದರೆ, ಗುರುವಿನ ಸೇವಾ ಮಾಡಿದದ್ದು, ಧರ್ಮ ಕಾರ್ಯಕ್ಕೆ ದಾನ ಮಾಡಿದ, ಹಣವಿದ್ದಾಗಲೇ ದಾನ, ಗುಣವಿದ್ದಾಗಲೇ ಭಗವಂತನ ಧ್ಯಾನ ಮಾಡಿದಾಗ ಈ ಬದುಕು ಪಾವನ ಆಗ್ತದೆ. ಆವಾಗ ಈ ದೇಶದ ಸಂಸ್ಕೃತಿ ಉಳಿತದೆ. ಧರ್ಮೋ ಲಿಂಗಾರ್ಚನಾತ್ಮಕ ಅಂತ ಹೇಳಿದಾರೆ ಜಗದ್ಗುರು ರೇಣುಕಾಚಾರ್ಯರು. ಧರ್ಮ ಅಂದ್ರೆ ಗುರು ಕಟ್ಟಿದ ಲಿಂಗವನ್ನು ಅಂಗದ ಮೇಲೆ ಸದಾಧಾರಣ ಮಾಡಬೇಕು. ನೀವೇನ್ ಮಾಡ್ತೀರಿ? 3-4 ಲಿಂಗ ಕಟ್ತೀವಿ, ನಮ್ಮ ಮಠ ಮುಟ್ಟಿರಲ್ಲ, ಅದು ಲಿಂಗ ಹುಡುಕೋರಿ. ಏನ್ ಮಾಡ ಶರಣರು ಹಿಂಗೆ ಮಾಡಿದ್ರ? ನಾವು ಎಂದೂ ಈ ಕೆಲಸ ಮಾಡಿಲ್ಲ. ಏನು ಮಾಡಿದ್ರು ಶರಣರು? ವೀರಶೈವನಾದೊಡೆ ಒಡಲಳಿದೊಡೆಯು ಹಿಡಿದಾಚಾರವ ಬಿಡದೇ ಇರಬೇಕು. ತನ್ನ ಬಸವಣ್ಣ ಹೇಳ್ತಾನ, ಯಾರಿಗೆ ವೀರಶೈವರು ಅನ್ಬೇಕು, ಲಿಂಗಾಯತರ ಅನ್ಬೇಕು ಅಂತಂದ್ರೆ ವೀರಶೈವನಾದೊಡೆ ಒಡಲಳಿದೊಡೆಯು ಹಿಡಿದಾಚಾರವ ಬಿಡದೇ ಇರಬೇಕು. ನೀವೇನ್ ಮಾಡ್ತೀರಿ? ಕಟ್ಟಿನ ಪೂರ್ವದಲ್ಲಿ ಕೂಟಗಾಗೈತಿ, ನಿಮ್ಮೇಲೆ ಬರ್ಬೇಕು ಆಚಾರ. ನೀವೇನು ಶರಣರ? ಜೀವ ಶಿವನಾಗುವಂತ ಶ್ರೇಷ್ಠ ಅವಕಾಶವನ್ನ ಭಗವಂತ ಗುರು ಕೊಟ್ಟನ್ನ ಕಳ್ಕೊತೀರಿ ಅಂತಂದ್ರೆ ನಿಮ್ಮಂತ ಕರ್ಮಿಗಳು ಯಾರು? ನೀವು ಕರ್ಮಿಗಳು, ನಾವು ಕರ್ಮಿಗಳು ತಿಳಿದಾರಂಗ. ಎನ್ನ ಶಿರವು ಹರಿದು ಬಿದ್ದೊಡೆ ಪ್ರಾಣ ನಿಮಗಾರ್ಪಿತ ನಿಂಬೆನಯ್ಯ ಅಂತಾಳ. ಯಾರು? ಅಕ್ಕ ಮಗನೇ. ಸಿದ್ಧಾಂತ ಶಿಖಾಮಣಿ ಒಳಗೆ ಇದನ್ನೇ ಹೇಳ್ತಾರೆ ರೇಣುಕಾ ಭಗವತ್ಪಾದರು. ಅಪಗಚ್ಚಂತ ಸರ್ವಸ್ವಂ
ನನ್ನ ಬದುಕಿನ ಸಂಪತ್ತುಗಳು ಏನು ಸರ್ವಸ್ವ ಐತಲ್ಲ ಅದೆಲ್ಲವೂ ಹೊರಟೋಗ್ಲಿ. ಶಿರಶ್ಚೇತನ ವಸ್ತುವ ನನ್ನ ಪ್ರಾಣಕ್ಕೆ ಅಪಾಯನೇ ಬಂದರೂ ಚಿಂತೆ ಇಲ್ಲ. ಮಾಹೇಶ್ವರನ ಮುಂಚೆ ಲಿಂಗ ಪೂಜಾ ಮಹಾವ್ರತಂ ಅಂತ ಹಂಗ ಆಚರಣೆ ಮಾಡ್ಕೊಂಬಂತಾರೆ ಶರಣರು. ಅಂದಲ್ಲೇ ಈ ಸನಾತನ ಸಂಸ್ಕೃತಿ ಧರ್ಮದ ತಳಹದಿಯ ಮೇಲೆ ಇರೋದರಿಂದ ಯಾವತ್ತೂ ನಾಶ ಆಗಿಲ್ಲ. 4 ಜನ ಬಿಟ್ಟರೆ ಏನಾದಿತ್ತು, ಹಲವಾರು ಜನ ಗುರು ಸೇವಾ ಮಾಡಿ, ದೇಶಾಂತಲಿಂಗನ ಸೇವಾ ಮಾಡಿ, ಮಲ್ಲಾರಾಧ್ಯರ ಸೇವಾ ಮಾಡಿ ಎಲ್ಲರೂ ಕೂಡ ದೇವರಾಗ್ಯಾರ. ಶರಣಬಸಪ್ಪ ದೇವರಾಗ್ಯಾನ, ಬಸವಣ್ಣ ದೇವರಾಗ್ಯಾನ, ಅಕ್ಕಮಾದೇವಿ ದೇವರಾಗ್ಯಾನ, ಗುಡ್ಡಾಪುರದಾನಮ್ಮ ದೇವಿ ಆಗ್ಯಾನ. ಎಲ್ಲೆಲ್ಲಿ ಆಗಿಲ್ಲ. ಯಾರು ನಡ್ಕೊಂಡಾರ ಅವ್ರು ಬಡ್ಕೊಂಡಾರ. ನೀವೇನಾಗ್ತೀರಿ, ದುಡಿಲಾರೆ ಪಗಾರ ಕೊಡುತ್ತೆ. ನಿಮ್ಮ ಹೊರಗೆ ಬರ್ಲಾರ್ದೆ ತೊಗರಿ ಎಣ್ಣೆ ಹೊಡಿಲಾರ್ದೆ ನೀವು ಪಗಾರ ಕೊಡೋದು ಕೊಡ್ತಾರೆ, ಕೊಡಂಗಿಲ್ಲ. ಹಂಗೆ ಇದನ್ನು ಅದು ಬಾಹ್ಯದ ದುಡಿಮೆ, ಇದು ಅಂತರ್ ದುಡಿಮೆ. ಅಂತರಂಗ ಬಹಿರಂಗ ಬಸವಣ್ಣ ಹೇಳ್ತಾನಲ್ಲ, ಬರೀ ಅಂತರಂಗ ಬಹಿರಂಗ ಶುದ್ಧವಾಗಿದ್ದಾರಲ್ಲ, ಅಂತರಂಗ ಶುದ್ಧ ಆಗಬೇಕಾದ್ರೆ ಗುರುವಿನ ಪಾದ ಇರಬೇಕು. ಅವಾಗ ನೀವು ಶುದ್ಧ ಆಗ್ತೀರಿ, ಶಿವನ ಆಗ್ತೀರಿ. ಸಂಸ್ಕೃತಿ ಬಹಳ ದೊಡ್ಡದು ಬದುಕಿಗೆ. ಒಮ್ಮೆ ಮನುಷ್ಯರಿಗೂ ಮತ್ತು ರಾಕ್ಷಸರಿಗೆ, ಅಸುರರಿಗೆ ಆಮಂತ್ರಣ ಮಾಡಿದಂತ ಬ್ರಹ್ಮದೇವ ಆಮಂತ್ರಣ ಮಾಡಿ ಏನು ಮಾಡಿದಂತನ್ನ ಪ್ರಸಾದ ಔತಣ ಕೂಟಕ್ಕೆ ಕರೆದು ಅವರೆಲ್ಲರಿಗೂ ಸಾಲಾಗಿ ಊಟ ಕೂಡಿಸಿ ಹೇಳ್ದಂತ ಒಂದು ಕಂಡೀಷನ್, ನೀವೆಲ್ಲರೂ ಊಟವನ್ನು ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾದ್ರೆ ಯಾರ ಕೈಯೂ ಹಿಂಗೆ ಮಡಿಸಬಾರ್ದು, ಹಾಗೇ ಪ್ರಸಾದ ಮಾಡಬೇಕು ಅಂದ್ರು. ಈ ಕಂಡೀಷನ್ ಹಾಕ ನಾ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ಈ ರಾಕ್ಷಸರಿಗೆ ತಿಳಿಲೇ ಇಲ್ಲ. ಕೈ ಮಡಿಸಲಾರ ಹೆಂಗೆ ಮಾಡಬೇಕು, ಉಣ್ಬೇಕಾರೆ ಉಣ್ಣಂತಂದ ಎಲ್ಲ ವ್ಯವಸ್ಥೆ ಮಾಡೋಣ, ಮೃಷ್ಟಾನ ಭೋಜನ ತಯಾರು ಮಾಡಿ ಕೊಟ್ಟಾನೆ, ಕೈ ಮಡಿಸಲಾರ ಉಣ್ಣನ್ನು ಹೆಂಗೆ ಮಾಡಬೇಕು ಅಂತ ವಿಚಾರ ಮಾಡೋದ್ರೊಳಗೆ ಅದಕ್ಕೆ ಹಿಂಗೆ ಬಿಡ್ರಾಯ್ತು ತಾನೇ ಬಾಯಿ ಮಾಡಿದ್ರು ಉಳಿದು ಒಳಗೆ ಬಿಡ್ರಿ ಬಾಯಾಗ ಉಂಡ್ರಾಯ್ತು ಅಂತೇಳಿ ಉಳ್ಳಾಗ ಶುರು ಮಾಡಿದ್ರು. ಹಿಂಗೆ ಹೋಗೋದು ಎಲ್ಲ ಬಾಯಿ ಬರ್ತು ಅನ್ನೋದು ಕೆಳಗೆ ಚೆಂದ ಹೋಗಕತ್ತು. ಅವಾಗ ಏನಿದ್ರಲ್ಲ ದೇವತೆಗಳಿಗಿದ್ರಲ್ಲ ಅವ್ರು ವಿಚಾರ ಮಾಡಿದ್ರು, ಹಿಂಗಾದ್ರೆ ನಾವು ಊಟ ಮಾಡಂಗಿಲ್ಲ, ಊಟ ಮಾಡಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಚೆನ್ನಾಗಿರಬೇಕಾದ್ರೆ ಅವನ ಪ್ರಸಾದ ನಮಗೆ ಮುಟ್ಟಬೇಕಾದ್ರೆ, ನಮಗೆ ಸಿಗಬೇಕಾದ್ರೆ ಒಂದು ಉಪಾಯ ಮಾಡ್ತಾರೆ. ಅವ್ರಿಗೆ ಕರೀತಾರೆ, ಮಾಡಬೇಡ್ರಿ, ನಾವು ಮರಿ ಮುಂದೆ ಕೂಡ್ರಿ, ಕೂಡಿಸಿ ತಾಟನ್ನು ಇಬ್ಬರು 2 ಸಾಲು ಮಾಡಿ ನಟ್ಟಡವರೆಗೂ ಮುಂದೆ ತಾಟ್ ಇಟ್ಕೊಂಡು ನೀನು ನನಗೆ ಉಣಿಸು, ನಾನು ನಿನಗೆ ಉಣಿಸ್ತೀನಿ ಅಂತೇಳಿ ಇಬ್ಬರು ತುತ್ತು ಮಾಡಿ ಊಟ ಮಾಡ್ತಾರೆ. ಅವಾಗ ಇದನ್ನು ಏನು ಹೇಳ್ತದಂತ ಕೇಳಿದ್ರೆ ಪರಸ್ಪರ ಸೌಹಾರ್ದತೆ, ಪರಸ್ಪರ ಪ್ರೇಮ, ಪರಸ್ಪರ ಹೃದಯ ವೈಶಾಲ್ಯತೆ ಇತ್ತಂದು ಇದು ಬರ್ತದೆ. ದ್ವೇಷ ಇತ್ತಂದು ಬರಂಗಿಲ್ಲ. ತಾನು ಹಸಿದಾಗ ಉಣ್ಣೋದು ಪ್ರಕೃತಿ, ತಾನೂ ಹಸ್ತು ತಾನೂ ಊಟ ಮಾಡೋದ್ರ ಜೊತೆಗೆ ಮತ್ತೊಬ್ಬರಿಗೂ ಊಟ ಮಾಡಿಸೋದು ಸಂಸ್ಕೃತಿ. ತಾನೂ ಉಣ್ಣಂಗಿಲ್ಲ, ಮತ್ತೊಬ್ಬರು ಉಣ್ಬಿಡಲ್ಲ, ಇದೇ ವಿಕೃತಿ. ಸಂಸ್ಕಾರ ಬೇಕು, ಸಂಸ್ಕೃತಿ ಬೇಕು, ಪ್ರಕೃತಿ ಬೇಕು, ವಿಕೃತಿ ಬೇಕು ಅನ್ನೋದನ್ನ ಭಕ್ತರಾದವರು ನೀವು ಆಯ್ಕೆ ಮಾಡ್ಕೋಬೇಕು. ಇಂಥ ಅದ್ಭುತವಾದ ಶೀರ್ಷಿಕೆಯನ್ನಿಟ್ಟಾರ ಅಪ್ಪವರು. ಈ ಸಂಸ್ಕೃತಿಯಲ್ಲಿಂದ ಧರ್ಮ ಕಾರ್ಯದಲ್ಲಿ ಪಾಲ್ಗೊಂಡು ಈ ದೇಶದ ಸಂಸ್ಕೃತಿ ಅನೂಚಾನವಾಗಿ ಅವಿಚ್ಛಿನ್ನವಾಗಿ ಉಳಿಬೇಕಾದ್ರೆ ಕೇವಲ ನಮ್ಮಿಂದ ಸಾಧ್ಯ ಅಲ್ಲ, ಅದು ನಿಮ್ಮಿಂದ ಸಾಧ್ಯ. ನೀವು ಭಕ್ತರು ಕೂಡ ಕಂಕಣಬದ್ಧರಾಗಿ ಈ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ, ಬೆಳೆಸುವ ನಿಟ್ಟಿನಲ್ಲಿ ಗುರುಪಾದಕ್ಕೆ ಪ್ರಮಾಣೀಕರಿಸಿ ನಡ್ಕೋತೀರಿ ಅಂತೇಳಿ ನೀವೇನಾದರೂ ನಡೆದ್ರೆ ಈ ದೇಶದೊಳಗೆ ಜಗಳ ನಡೆಯಲಿಲ್ಲ, ತುಟ್ಟಿ ನಡೆಯಲಿಲ್ಲ. ಪರಸ್ಪರ ಎಲ್ಲ ಧರ್ಮದರೊಂದಿಗೆ ನಾವು ಕೂಡ ಸಹೋದರ ಬಾಳ್ವೆಯನ್ನು ನಾವು ಮಾಡಬಹುದು. ನಮ್ಮ ಗೀತೆಯಲ್ಲಿ ಬರ್ತದಲ್ಲ, ಬಹು ಜನಾಂಗದ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನಂಗೆ ನಾವೆಲ್ಲರೂ ಕೂಡ ಸಂತೋಷವಾಗಿ ಬಾಳಬಹುದು. ನಮ್ಮೆಲ್ಲರ ಜೀವನ ಬದುಕಿನೊಳಗೆ ಆನಂದದ ನೆಮ್ಮದಿಯ ಜೀವನವನ್ನು, ಸಂತೋಷದ ಜೀವನವನ್ನು ನಾವು ಬಾಳೋದಕ್ಕೆ ಸಾಧ್ಯ ಅನ್ನುವಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಇದಕ್ಕೆ ಈ ಸಂಸ್ಕೃತಿ ಇರಲಿಲ್ಲ ಅಂತಂದ್ರೆ ನಾವು ಮೃಗಗಳಾಗಿ ಜೀವನ ಮಾಡ್ತೀವಿ. ನಾವು ಮಾನವ ಮಹದೇವನಾಗೋದಕ್ಕೆ ಯಾವತ್ತೂ ಸಂಸ್ಕೃತಿ ಇಲ್ಲ ಅಂತಂದ್ರೆ, ಆಚರಣೆ ಇಲ್ಲ ಅಂತಂದ್ರೆ, ಹಿಂದೂ ಧರ್ಮದೊಳಗೆ ಸನಾತನ ಸಂಸ್ಕೃತಿ ಒಳಗೆ ಆಧ್ಯಾತ್ಮಿಕತೆಗೆ ಬಹಳ ಪ್ರಾಧಾನ್ಯತೆ ಐತಿ. ಈ ಅಮೂಲ್ಯವಾದ ಶಿವಜ್ಞಾನ ನಿಮಗೆಲ್ಲ ಭಕ್ತರಿಗೆ ಒಲಿಬೇಕಾದ್ರೆ, ಸಿಗಬೇಕಾದ್ರೆ ಆ ಸಂಪತ್ತು ಗುರುಮುಖಿಯನ್ನು ಮಾತ್ರ ಸಿಗುತ್ತದೆ. ಗುರುವಿನಲ್ಲಿ ನೀವು ದಾಸರನ್ನ ಆಗಿ ದಾಸಾನುದಾಸನಾಗಿ ದುಡಿದಾಗ ಆ ಜ್ಞಾನ ಸಿಗ್ತದೆ. ಆ ಜ್ಞಾನವನ್ನು ಗುರುಸೇವೆಯನ್ನು ಮಾಡಿಕೊಂಡು ನೀವೆಲ್ಲರೂ ಕೂಡ ನಿಮ್ಮ ಜೀವನವನ್ನು ಪಾವನ ಮಾಡ್ಕೋರಿ ಅಂತ ಹೇಳಿ ನಮ್ಮೆರಡು ಮಾತುಗಳಿಗೆ ವಿರಾಮ ಕೊಡ್ತೇವೆ. ಶ್ರೀ ಶಿವಾರ್ಪಣೆ.